18ನೇ ವಾರ್ಡ್ನ ನಗರಸಭಾ ಸದಸ್ಯರಾದಂಥ ಮಣಿಕಂಠ ಅವರು ಮತ್ತು ಇತರ ಬಿಜೆಪಿಯ ಒಂದೆರಡು ಮೂರು ಮುಖಂಡರುಗಳು ನನ್ನ ವಿರುದ್ಧವಾಗಿ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನನ್ನ ಕೈಯಲ್ಲಿ ದಾಖಲಾತಿ ಸಮೇತ ಇದೆ, ನನಗೆ ಲೆಟ್ರ್ ಬಂದಿದೆ, ಚುನಾವಣೆ ಇದೆ, STMC ಮೀಟಿಂಗ್ ಇದೆ, ಬನ್ನಿ ಅಂತೇಳಿ. ಒಂದು ಹೆಣ್ಮಕ್ಳು ಶೌಚಾಲಯಕ್ಕೆ ಮನೆಗೆ ಹೋಗ್ತಾರಂತೆ. 3 ವರ್ಷ ಮುಕ್ತಾಯ ಅವಧಿಯಲ್ಲಿ 65 ಲಕ್ಷದಲ್ಲಿ ಹೈಟೆಕ್ ಒಂದು 3 ಕೊಠಡಿಗಳನ್ನು ಸರ್ಕಾರದ ಅನುದಾನದಲ್ಲಿ 3 ಕೊಠಡಿಯನ್ನು ಕಟ್ಟಿದ್ದೇವೆ. ಇಲ್ಲಿ ಯಾವ ಮಕ್ಕಳನ್ನು ಉದ್ಧಾರ ಆಗಬೇಕು ಅಂತಿಲ್ಲ, ಎಲ್ಲರೂ ಇಲ್ಲೆಲ್ಲ ಹೊಡೆದಾಡ್ಕೊಂಡು ಸಾಯ್ಬೇಕು. ಅವ್ರದ್ದು ಜಾತಿ ಮಧ್ಯೆ ಜಗಳ ತಂದಿಡೋದು ಅಥವಾ ಈ ತರ ಕುತಂತ್ರ ಬುದ್ಧಿಗಳನ್ನ ಶಾಲೆ ಒಳಗಡೆ ಬಂದು ಮುನೀರು ರಾಜಕಾರಣ ಮಾಡುವಂಥ ಮುನೀರು ಅಲ್ಲ, ಆ ರೀತಿ ಶಾಲೆ ಒಳಗಡೆ ರಾಜಕಾರಣ ಮಾಡುವಂಥ ಅವಶ್ಯಕತೆಯೂ ಕೂಡ ನನಗಿಲ್ಲ. ಯಾಕಂದ್ರೆ ಮಣಿಕಂಠನವರು ಒಂದು ಮೀಟಿಂಗ್ನು ಅಟೆಂಡ್ ಆಗಲ್ಲ. ಅಧ್ಯಕ್ಷರು 150 ಕ್ವಿಂಟಾಲ್ ಅಕ್ಕಿ ಅಂತಿದ್ದಾರೆ. ಕರೆಕ್ಟಾಗಿ ಅವರಿಗೆ ಗೊತ್ತಿಲ್ಲ 150 kg ಅಂತ ಹೇಳಿ. STMC ಹೌದು, STMC ಶಾಲೆ ಸದಸ್ಯರಿದ್ದಾರಲ್ಲ, ಕೇಳಿ ಅವರೇ ಹೇಳ್ತಾರೆ. ಹೋಗ್ತಾರೆ ಇಲ್ವಾ? ಅಧ್ಯಕ್ಷರಿಗೆ ಮತ್ತೆ ಕೌನ್ಸಿಲರ್ಗಳಿಗೆ ನಾವು ಮುಂಚಿತವಾಗಿ ಒಂದು ವಾರ ಮುಂಚೆನೇ ಅವರಿಗೆ ನಾವು ಏನೇ ಇದ್ರೂ ಹೇಳ್ತೀವಿ. ಅವರು ಡ್ರಿಂಕ್ಸ್ ಮಾಡಿ ಸ್ಟೇಜ್ ಮೇಲೆಲ್ಲ ಬಂದಿದ್ದಾರೆ. ಈ ಶಾಲೆ ಇಟ್ಕೊಂಡು ರಾಜಕೀಯ ಮಾಡಬೇಕು ಅಂತ ಬಂದಿದ್ದೀರಿ, ಅದನ್ನ ಸದ್ಯದಲ್ಲೇ ಜನ ಬುದ್ಧಿ ಕಲಿಸ್ತಾರೆ. ನಿಮಗೆ ತುಂಬಾ ದೂರ ಏನಿಲ್ಲ ಅದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ದಿನಾಂಕ 12ನೇ ತಾರೀಕು ಮೊನ್ನೆ ನಡೆದಂತ ಒಂದು ಸಭೆಗೆ ನನಗೆ ಒಂದು ಆಹ್ವಾನ ಪತ್ರಿಕೆ ಬರುತ್ತೆ ಶಾಲೆಯಿಂದ. ಏನು ಆಹ್ವಾನ ಬರುತ್ತೆ ಅಂತ ಹೇಳಿ 12/3/2025 ಬುಧವಾರ ಬೆಳಗ್ಗೆ 10:30ಕ್ಕೆ ಶಾಲೆಯಲ್ಲಿ ತಂದೆ ತಾಯಂದಿರ ಪರಿಷತ್ತಿನ ಸಭೆ ಕರೆಯಲಾಗಿದ್ದು, ಇದರಲ್ಲಿ ಹೊಸ STMC ಸದಸ್ಯರು ಮತ್ತು ಅಧ್ಯಕ್ಷರ ಆಯ್ಕೆ ಮಾಡೋಕ್ಕೆ ನಾವು ಕರೆದಿದ್ದು. ದಯವಿಟ್ಟು ತಾವು ಬಂದು ಈಗ ಸಭೆಗೆ ಭಾಗವಹಿಸಿ ಅಂತೇಳಿ ನನಗೆ ಲಿಖಿತವಾಗಿ ಒಂದು ಲೆಟ್ರ್ ಬರುತ್ತೆ ಇಲ್ಲಿ ಶಾಲೆಯಿಂದ. ಈ ಶಾಲೆಗೆ ಲೆಟ್ರ್ ಬರೋದ್ರಿಂದ ನಾನು ಆ ಸಭೆಗೆ ಬರ್ತೀನಿ. ಮೊನ್ನೆ ಸಭೆಗೆ ಬಂದಂಥ ನಂತರ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಅಧಿಕಾರಿಗಳು 2 ಜನ BO ಆಫೀಸಿಂದ ಚುನಾವಣೆ ನಡೆಸೋಕ್ಕೋಸ್ಕರ ಬಂದಿರ್ತಾರೆ. ಅಂದರೆ ಇಲ್ಲಿ ನಾಮನಿರ್ದೇಶಕ ಸದಸ್ಯರ ಚುನಾವಣೆ ಅಲ್ಲ, ಮೊನ್ನೆ ಆಗಿರುವಂಥ ಚುನಾವಣೆ. ಇಲ್ಲಿ ಏನಿದೆ ಅಂದರೆ STMC ಹೊಸದಾಗಿ ಅವಧಿ ಮುಗಿದ್ರಿಂದ ಜನರಲ್ ಬಾಡಿ ಮೀಟಿಂಗು, ಪೇರೆಂಟ್ಸ್ ಮೀಟಿಂಗನ್ನು ಕರೆದಿದ್ರು. ಅಲ್ಲೇನಾಯ್ತು ಅಂತ ಹೇಳಿದರೆ, ಅಧಿಕಾರಿಗಳು 3ರಲ್ಲಿ 1 ಭಾಗ ಬೇಕು ಅಂತ ಹೇಳಿದ ಸಮಯದಲ್ಲಿ ಅಲ್ಲಿ ಕೋರಮ್ ಇಲ್ಲ ಅಂತೇಳಿ ಮುಂದಿನ ದಿವಸಗಳಲ್ಲಿ ಈ ಒಂದು ಚುನಾವಣೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಮುಂದಿನ ಚುನಾವಣೆ 15 ದಿವಸ ಬಿಟ್ಟು ಮಾಡೋಣ ಅಂತೇಳಿ ನ್ಯಾಯಬದ್ಧವಾಗಿ ಎಲ್ಲರೂ ಕೂಡ ಮಾತಾಡಿ ವ್ಯವಸ್ಥೆಯನ್ನು ಮಾಡಿದ್ದು. ಆದರೆ ನಿನ್ನೆ ನಾನು ಈ ಶಾಲೆಯ ಮುಂಭಾಗದಲ್ಲಿ 18ನೇ ವಾರ್ಡ್ನ ನಗರಸಭಾ ಸದಸ್ಯರಾದಂಥ ಮಣಿಕಂಠ ಅವರು ಮತ್ತು ಇತರ ಬಿಜೆಪಿಯ ಒಂದೆರಡು 3 ಮುಖಂಡರುಗಳು ನನ್ನ ವಿರುದ್ಧವಾಗಿ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನಂತ ಹೇಳಿದರೆ, ರಾಜಕೀಯ ಶಾಲೆ ಒಳಗಡೆ ತರ್ತಾರೆ. ಮೊನ್ನೆ STMC ಮೀಟಿಂಗ್ ರಾಜಕಾರಣ ಮಾಡಿ ಅವರು STMC HM ಮಾಸ್ಟ್ರು ಮತ್ತು ಮಾಸ್ಟ್ರುಗಳ ಹತ್ರ ಮಿಂಗಲ್ ಆಗಿ ನನ್ನನ್ನು ಬಳಸ್ಕೊಂಡು ಈ ಚುನಾವಣೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತೇಳಿ. ದಯವಿಟ್ಟು ನಾನು ಯಾರೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ರಾಜಕೀಯ ಮುಖಂಡರುಗಳದ್ದು ಹೇಳೋದೇನಂದರೆ, ಸುಳ್ಳು ಶಾಸನವನ್ನು ಇನ್ನೊಬ್ಬರ ವಿರುದ್ಧವಾಗಿ ಯಾವತ್ತೂ ಕೂಡ ಮಾತಾಡೋಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ಇಲ್ಲಿ ನನ್ನ ಕೈಯಲ್ಲಿ ದಾಖಲಾತಿ ಸಮೇತ ಇದೆ, ನನಗೆ ಲೆಟ್ರ್ ಬಂದಿದೆ, ಚುನಾವಣೆ ಇದೆ, STMC ಮೀಟಿಂಗ್ ಇದೆ, ಬನ್ನಿ ಅಂತೇಳಿ. ಅದಲ್ಲದೆ ಒಬ್ಬರು ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಇವರು 17ನೇ ವಾರ್ಡ್ನ ನಗರಸಭಾ ಸದಸ್ಯರು, ಅದು ಹೆಂಗೆ ಬರ್ತಾರೆ ಹಂಗೆ ಹಿಂಗೆ ಅಂತೇಳಿ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ದಿನಾಂಕ 22/1/2025 STMCಯಲ್ಲಿ ಒಂದು ಸಭೆ ಕರೀತಾರೆ. ಸಭೆ ಕರೆದು ಒಂದು ತೀರ್ಮಾನವನ್ನು ಮಾಡ್ತಾರೆ. ಏನಂತ ಹೇಳಿದರೆ, ಆ ಮೀಟಿಂಗಲ್ಲಿ 17ನೇ ವಾರ್ಡ್ನ ನಗರಸಭಾ ಸದಸ್ಯರಾದ ಮುನೀರ್ ಅಹಮದ್ ಅವರನ್ನು ನಾಮನಿರ್ದೇಶಕರ ಸದಸ್ಯರಾಗಿ ನಾವು ಅನುಮೋದಿಸಲಾಗಿದೆ ಅಂತೇಳಿ STMC ಅಧ್ಯಕ್ಷರು ನಿನ್ನೆ ಏನು ನಿಮ್ಮ ಪ್ರೆಸ್ ಮೀಟಲ್ಲಿ ಮಾತಾಡೋಕ್ಕಿದ್ದಂಥ ಮೂರ್ತಿಯವರ ಅಧ್ಯಕ್ಷರು ಕೂಡ ಆ ಸಭೆಯಲ್ಲಿದ್ದಾರೆ. ಸಹಿ ಕೂಡ ಹಾಕಿದ್ದಾರೆ. 9 ಜನ ಸಹಿ ಕೂಡ ಈ ಒಂದು ರೆಜಲ್ಯೂಷನ್ ಕಾಪಿಯಲ್ಲಿದೆ. ನಾನು ಯಾವುದೇ ರಾಜಕೀಯ ಒತ್ತಡಕ್ಕಾಗಿ ಇನ್ನೊಂದು ವಿಚಾರದಲ್ಲಿ ಇಲ್ಲಿ ಬಂದು ಶಾಲೆಯಲ್ಲಿ ನಾನು ರಾಜಕಾರಣ ಮಾಡುವಂಥ ರಾಜಕಾರಣಿನೂ ಅಲ್ಲ, ಆ ರೀತಿಯ ಮನುಷ್ಯತ್ವ ಇರುವಂಥ ಮನುಷ್ಯನೂ ಅಲ್ಲ. ಇನ್ನೊಬ್ರು ಯಾರೋ ಏಕವಚನದಲ್ಲಿ ಮತ್ತೆ ನನಗೊಂದು ಧಮಕಿ ಕೂಡ ಹಾಕ್ತಾರೆ. ಏನಂತ ಹೇಳಿದರೆ, ಹುಷಾರು ಅಂತೇಳಿ, ಏನೋ 17ನೇ ವಾರ್ಡ್ನ ನಗರಸಭಾ ಶಾಲೆಯ ವಿಚಾರ ರಾಜಕೀಯ ಮಾಡಿದರೆ ನನಗೆ ಹುಷಾರು ಅಂತೇಳಿ ಏನೋ ಒಂದು ಮಾತನ್ನು ಹೇಳ್ತಾರೆ. ದಯವಿಟ್ಟು ಅವ್ರು ದೊಡ್ಡವರು ಅಂತ ಹೇಳ್ತೀನಿ. ಅವರಿಗೆ ನಾನು ವಿರುದ್ಧವಾಗಿ ಮಾತಾಡಲ್ಲ, ನಾನು ದೊಡ್ಡವರು ಅಂತಲೇ ವಿಚಾರ ನಾನು ಮಾತಾಡ್ತೀನಿ. ಏನು ವಿಚಾರ ಅಂತ ಹೇಳಿದರೆ, ನಾನು 17ನೇ ವಾರ್ಡ್ನ ನಗರಸಭಾ ಸದಸ್ಯರು ಏನಿದ್ದೀನಿ, ಲಿಖಿತವಾಗಿ ಕಾನೂನು ಪ್ರಕಾರ ಏನು ಲೆಟ್ರುಗಳು ಬಂದಿದೆ ಅದರ ಪ್ರಕಾರವಾಗಿ ನಾನು ಶಾಲೆ ಒಳಗಡೆ ಸಭೆಗೆ ಮತ್ತು STMC ಮಹಾಸಭೆಗೆ ನಾನು ಬಂದಿರೋದು. ಯಾವುದೇ ರಾಜಕಾರಣವಾಗಿ ಗೂಂಡಾಗಿರಿ ಮಾಡಿ ನಾನು ಶಾಲೆ ಒಳಗೆ ಬಂದಿಲ್ಲ. ಅದನ್ನು ತಾವು ತಿಳ್ಕೊಂಡು ಮಾತಾಡಬೇಕಿತ್ತು. ತಾವು ಅದನ್ನು ತಿಳ್ಕೊಂಡಿದ್ದಲ್ಲೇ ಮಾತಾಡಿದ್ರಂತ ನಾನು ಕೇಳ್ತೀನಿ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈಗ ನಾವೇನಿಲ್ಲಿ ನಿಂತಿದ್ದೀವಿ ಇದನ್ನು ಕೂಡ ತಾವು ಮೀಡಿಯಾದಲ್ಲಿ ಗಮನಿಸಬೇಕು. ಇಲ್ಲಿ ಈ ರಸ್ತೆ ಏನಿದೆ 17ನೇ ವಾರ್ಡಿಗೂ ಬರುತ್ತೆ, 18ನೇ ವಾರ್ಡಿಗೂ ಕೂಡ ಬರುತ್ತೆ. ಇದು ನನ್ನ ಬಾರ್ಡರ್ ಆಗಿರುತ್ತೆ. ಲೆಫ್ಟಿಗೆ ನನಗೆ 17ನೇ ವಾರ್ಡಿಗೆ ಬರುತ್ತೆ,
ರೈಟ್ ಸೈಡ್ ಇರುವಂಥ ಶಾಲೆ ರಸ್ತೆ ಇರುವಂಥದ್ದು 18ನೇ ವಾರ್ಡಿಗೆ ಬರುತ್ತೆ. ಆದರೆ ಆದೇಶ ಪ್ರಕಾರ ಏನಿದೆ ಆ ರೀತಿಯಾಗಿ ನಾವು ನಾಮನಿರ್ದೇಶಕರ ಸದಸ್ಯನಾಗಿ ಶಾಲೆ ಒಳಗಡೆ ಹೋಗಿದ್ದೀನಿ. ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಶಾಲೆ ಒಳಗೆ ಹೋಗುವಂಥ ವಿಚಾರ ಅಲ್ಲ. ಯಾಕಂತ ಹೇಳಿದರೆ 17ನೇ ವಾರ್ಡು ಉಪ್ಪಳ್ಳಿಯಲ್ಲಿರುವಂಥ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಆ ಶಾಲೆಯನ್ನು ತಾವು ಕೂಡ ಎಲ್ಲ ಕೂಡ ಪ್ರೆಸ್ ಅವರು ಕೂಡ ನೋಡಿದ್ದೀರಾ. 65-70 ಲಕ್ಷದ ವೆಚ್ಚದಲ್ಲಿ ನಾನು ಈಗ ನಗರಸಭಾ ಸದಸ್ಯನಾಗಿ 3 ವರ್ಷ ಮುಕ್ತಾಯ ಅವಧಿಯಲ್ಲಿ 65 ಲಕ್ಷದಲ್ಲಿ ಹೈಟೆಕ್ ಒಂದು 3 ಕೊಠಡಿಗಳನ್ನು ಸರ್ಕಾರದ ಅನುದಾನದಲ್ಲಿ 3 ಕೊಠಡಿಯನ್ನು ಕಟ್ಟಿದ್ದೇವೆ. ಅದರ ಜೊತೆಯಲ್ಲಿ 7ನೇ ಕ್ಲಾಸು ಮತ್ತು 6ನೇ ಕ್ಲಾಸು 5ನೇ ಕ್ಲಾಸ್ ಹೆಣ್ಮಕ್ಳು ಬಾತ್ರೂಮ್ ವ್ಯವಸ್ಥೆ ಸರಿ ಇಲ್ಲ, ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡೋದಂಥ ಸಮಯದಲ್ಲಿ ನಾನು ಮಾನ್ಯ ಜನಪ್ರಿಯ ಶಾಸಕರಾದಂಥ HD ಚೆಮ್ಮಯ್ಯ ಅವರು, ನಗರಸಭಾ ಅಧ್ಯಕ್ಷರಾದ ವರ್ಸಿದಿ ವೇಣುಗೋಪಾಲ್ರವರು ಅವರ ನೇತೃತ್ವದಲ್ಲಿ ನಾನು 25 ಲಕ್ಷದ ವೆಚ್ಚದಲ್ಲಿ ಹೈಟೆಕ್ ಬಾತ್ರೂಮು ಈಗ ಕಾಮಗಾರಿ ಮುಕ್ಕಾಲು ಹಂತದಲ್ಲಿ ಮುಕ್ತಾಯ ಆಗಿದೆ. ನಮ್ಮ ಆದ್ಯತೆ ಏನಂತ ಹೇಳಿದರೆ ಶಾಲೆ ಒಳಗಡೆ ಬಂದು ಮುನೀರು ರಾಜಕಾರಣ ಮಾಡುವಂಥ ಮುನೀರು ಅಲ್ಲ, ಆ ರೀತಿಯ ಶಾಲೆ ಒಳಗಡೆ ರಾಜಕಾರಣ ಮಾಡುವಂಥ ಅವಶ್ಯಕತೆಯೂ ಕೂಡ ನನಗಿಲ್ಲ. ಯಾಕಂತ ಹೇಳಿದರೆ 17ನೇ ವಾರ್ಡಿನ ಮತದಾರರು ನನಗೆ ಇಂಡಿಪೆಂಡೆಂಟ್ ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ನಿಂತಹ ಮುನೀರ್ ಅಹಮದ್ ಅವರಿಗೆ ನನ್ನ ಒಳ್ಳೆತನ ಇದ್ದಿದ್ದಕ್ಕೆ ನನ್ನನ್ನು ಚುನಾವಣಾ ಪ್ರತಿನಿಧಿಯಾಗಿ ಗೆಲ್ಲಿಸಿದ್ದಾರೆ. ಅದನ್ನು ತಾವೆಲ್ಲರೂ ತಿಳ್ಕೊಬೇಕು. ನನ್ನ ವಿರುದ್ಧ ಮಾತಾಡಿದಂಥ ವ್ಯಕ್ತಿಗಳು. ನನ್ನಲ್ಲಿ ಒಂದು ಡೌಟ್ ಏನಿದೆ ಅಂದರೆ, ನಿನ್ನೆ 18ನೇ ವಾರ್ಡ್ ನಗರಸಭಾ ಸದಸ್ಯರು ಮೊನ್ನೆ ಮೀಟಿಂಗಲ್ಲಿದ್ದರು, STMC ಅಧ್ಯಕ್ಷರು ಮೂರ್ತಿಯವರು ಕೂಡ ಮೀಟಿಂಗಲ್ಲಿದ್ದರು. ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ಭೂಮಿಕಾ ಟಿವಿ ಮತ್ತು ಸಿ ನ್ಯೂಸಿಗೂ ಕೂಡ ನಾನು ನೀಡಿದ್ದೇನೆ, ಪ್ರೆಸ್ ಅವರಿಗೂ ಕೂಡ ನಾನು ಕೊಟ್ಟಿದ್ದೇನೆ. ದಯವಿಟ್ಟು ಅದರಲ್ಲಿ ಕ್ಲಿಯರ್ ಕಟ್ಟಿ ನೋಡಿ. ಯಾವುದೋ ಒಂದು ನಿನ್ನೆ ಪದವನ್ನು ಹೇಳ್ತಾರೆ, ಎಂಥದೋ ಬೈದಿದ್ದೀನಿ ಅಂತೇಳಿ, ಏನು ಅಂತೇಳಿ ಸ್ಟುಪಿಡ್ ಅಂತ ಪದವನ್ನು ಮುನೀರ್ ಅವರು ಪದವನ್ನು ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ತಾವು ಹೇಳಿದಂಥ ನಿನ್ನೆ ಅಪರಾಧ ಇದೆಯಲ್ಲ, ಆರೋಪ ಇದೆಯಲ್ಲ, ದಯವಿಟ್ಟು ತಾವು CC ಕ್ಯಾಮ್ರಾ ಶಾಲೆಯಲ್ಲಿದೆ, ವಿಡಿಯೋ ಫುಟೇಜು A ಇಂದ Z ತನಕನೂ ಫುಟೇಜು ವಿಡಿಯೋಗಳಿದ್ದಾವೆ. ಮೊನ್ನೆ ನಡೆದಂಥ ಸಭೆಯಲ್ಲಿ ಮುನೀರ್ ಅಹಮದ್ ಅವರು ಇದುವರೆಗೂ ಸಣ್ಣ ಮಕ್ಕಳಿಗೂ ಕೂಡ ಸ್ಟುಪಿಟ್ ಅಂತ ಪದವನ್ನು ಬಳಸಿದಂಥ ಮುನೀರ್ ಅಹಮದ್ ಅಲ್ಲ. ನಾನು ಮೊನ್ನೆ ಶಾಲೆಯಲ್ಲಿ ಮಾತಾಡುವಂಥ ಸಮಯದಲ್ಲಿ ಮಾಸ್ಟ್ರಿಗೆ ಯಾವ ರೀತಿ ಹೇಳಿದ್ದೀನಿ ಅಂತ ಹೇಳಿದರೆ, ವಾಟ್ ಈಸ್ ದಿಸ್ ಡಿಸ್ಟರ್ಬೆನ್ಸ್, ನಾನು ಮಾತಾಡ್ತಾ ಇದ್ದೆ, ಇದನ್ನು ಆರ್ಗ್ಯುಮೆಂಟ್ ನಡೀತಾ ಇತ್ತು, ನಾನು ಅದನ್ನು ಕ್ಲಿಯರ್ ಕಟ್ ಪಿಕ್ಚರ್ ಜನಗಳಿಗೆ, ಅಂದರೆ ಪೇರೆಂಟ್ಸ್ ಪಾಪ ಎಲ್ಲ ಕೆಲಸ ಕಾರ್ಯನ ಬಿಟ್ಟು 45ರಿಂದ 50 ಜನ ಮಕ್ಕಳು ಬಂದಂಥ ತಂದೆ ತಾಯಿದರಿಗೆ ನಾನು ವಿಚಾರನ ಪ್ರಸ್ತಾಪ ಮಾಡಿದೆ. ಯಾಕಂದರೆ ಇದು ಶಾಲೆಯಲ್ಲಿ ರಾಜಕಾರಣ ಮಾಡೋದು ಬೇಡ, ಮುಂದಿನ ದಿವಸ ಇಲ್ಲಿ ಫೋರಮ್ ಇಲ್ಲ ಅಂತೇಳಿ ಅಧಿಕಾರಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚುನಾವಣೆ ಮಾಡೋಣ. ಯಾಕಂತ ಹೇಳಿದರೆ ಅಧಿಕಾರಿಗಳ ಪ್ರಕಾರ ಏನಿದೆ, ಕಾನೂನು ಪ್ರಕಾರ ಎಲೆಕ್ಷನ್ ನಡೆಯುತ್ತೆ, ಅದೇ ರೀತಿ ಮಾಡೋಣ ಅಂತ ಸಮಯದಲ್ಲಿ ಬೇರೆ ಏನೋ ಕೌಂಟ್ ಮಾಡೋಂಥ ಸಮಯದಲ್ಲಿ ಸರ್ ವಾಟ್ ಇಸ್ ದಿಸ್ ಸರ್, ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀರಾ ಅಂತ ಒಂದು ಪದವನ್ನು ಹೇಳಿದ್ದೀನಿ. ಅದು ಕೆಟ್ಟ ಪದ ಅಂತ ನನಗೆ ಗೊತ್ತಿಲ್ಲ. ನಾನು ಡಿಸ್ಟರ್ಬೆನ್ಸ್ ಮಾಡಬೇಡಿ ಅಂತ ಹೇಳಿ ಕೂಡ ಮಾತ್ರ ನಾನು ಹೇಳಿದ್ದೀನಿ. ಅದನ್ನು ನಾನು ನೇರವಾಗಿ ಹೇಳ್ತೀನಿ. ಯಾಕಂತ ಹೇಳಿದರೆ ಸ್ಟುಪಿಟ್ ಅನ್ನೋ ಪದ ಮುನೀರ್ ಬಾಯಿಯಲ್ಲಿ ನನ್ನ ಮಕ್ಕಳಿಗೂ, ನನ್ನ ಮನೇಲಿರುವಂಥ ಮಕ್ಕಳಿಗೂ, ಇದು ಅದರ್ಸ್ ನನ್ನ ಫ್ರೆಂಡ್ ಸರ್ಕಲ್ ಕೂಡ ಇದುವರೆಗೂ ಕೂಡ ನಾನು ಸ್ಟುಪಿಟ್ ಅನ್ನೋ ಪದವನ್ನು ತೆಗೆದಿಲ್ಲ, ಇನ್ನೂ ಕೂಡ ನಾನು ತೆಗೆಯಲ್ಲ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ವಿಶೇಷ, ನಾನು 18ನೇ ವಾರ್ಡ್ನ ನಗರಸಭಾ ಸದಸ್ಯರಿಗೆ ಹೇಳೋದೇನಂತ ಹೇಳಿದರೆ, ಎಲ್ಲ ವಿಚಾರದಲ್ಲಿ ತಾವು ನಮ್ಮ ಹತ್ರ ಡಿಸ್ಕಸ್ ಮಾಡ್ತೀರಣ್ಣ, ಒಳ್ಳೆ ಕೆಲಸನ ಮಾಡೋಣ, ಒಟ್ಟುಗೂಡಿ ಮಾಡ್ಕೊಂಡು ಹೋಗೋಣ, ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಕೂಡ ನಾನು ಮೊನ್ನೆ ಜನಪ್ರಿಯ ಶಾಸಕರು 10 ಕೋಟಿ ಅನುದಾನ ಸ್ಪೆಷಲ್ ಫಂಡ್ ಬಂದಿದೆ. ನಾವೇನು ನಮ್ಮ 18ನೇ ವಾರ್ಡಿನ ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಮಳೆ ಬಂದರೆ ಏನು ನಡೆಯೋಕ್ಕಾಗಲ್ಲ, ಕೆಸರು ಗದ್ದೆ ಇದೆ. ಆ ಶಾಸಕರ ಹತ್ರ ಮಾತಾಡಿ ಜನಪ್ರಿಯ ಶಾಸಕರಾದಂಥ HD ತಮ್ಮಯ್ಯವರು 49 ಲಕ್ಷ ಅನುದಾನವನ್ನು ಈ ಒಂದು ಇಂದಿರಾ ಗಾಂಧಿ ಬಡಾವಣೆ ರಸ್ತೆಗಳಿಗೆ ನೀಡಿದ್ದಾರೆ. ಅದರಲ್ಲೂ ಕೂಡ ನಮಗೂ ಕೂಡ ಅನುದಾನ ನೀಡಿದ್ದಾರೆ. 17ನೇ ವಾರ್ಡಿಗೂ ಕೂಡ ಒಟ್ಟು 25ರಿಂದ 30 ವಾರ್ಡಿಗೆ 10 ಕೋಟಿ ಅನುದಾನವನ್ನು ಮಾನ್ಯ ಜನಪ್ರಿಯ ಶಾಸಕರು ಕೊಟ್ಟಂಥ ಅನುದಾನ ಎಲ್ಲರಿಗೂ ಕೂಡ ಡಿವೈಡ್ ಆಗಿ, ಅದ್ರ ಬಗ್ಗೆ ಕೂಡ ನಾಳೆ ಸಭೆ ಇದೆ ಮುನ್ಸಿಪಾಲ್ಟಿಯಲ್ಲಿ ಕೂಡ. ಆ ರೀತಿಯ ಭಾವನೆ ನಮ್ಮದು. ಯಾಕಂತ ಹೇಳಿದರೆ ಇಲ್ಲಿ ಪಕ್ಕದ ವಾರ್ಡವರು BJP ಕೌನ್ಸಿಲರ್ ಅಂತೇಳಿ ನಮ್ಮ ಭಾವನೆ ಇಲ್ಲ. ಅಲ್ಲಿರುವಂಥ ಸಾರ್ವಜನಿಕರು ಎಲ್ಲ ಪಕ್ಷದವರು ಇರ್ತಾರೆ. ನಾವು ಆ ಭಾವನೆ ನೋಡ್ಕೊಳ್ಳೋದೇನಂತ ಹೇಳಿದರೆ, ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಎಲ್ಲ ಬುದ್ಧ, ಎಲ್ಲ ಜೈನರು ಕೂಡ ಅಲ್ಲಿ ವಾಸ ಮಾಡುವಂಥ ಸ್ಲಮ್ ಏರಿಯಾ ಆಗಿದೆ. ಅದ್ರ ಜೊತೆಯಲ್ಲಿ ಪಕ್ಷ ಯಾವುದೇ ಇರ್ಬೋದು ಕೂಡ ಅಲ್ಲಿ ಜನಗಳಿಗೆ ತೊಂದರೆ ಆಗೋದ ರೀತಿಯಲ್ಲಿ ಕೂಡ ನಮ್ಮ ಶಾಸಕರು ಅದೇ ಮಾತು ಹೇಳೋದು, ಇಲ್ಲಿ ಪಕ್ಷ ಭೇದ ಯಾವತ್ತೂ ಕೂಡ ಮಾತಾಡ್ಬೇಕು ಹೋಗ್ಬಿಡಿ, ಅಭಿವೃದ್ಧಿ ಮಾಡಿ, ಸಾರ್ವಜನಿಕರು ಒಳ್ಳೇದು ಮಾಡಿ ಅಂತ. ಮನೆ ಸಭೆಯಲ್ಲಿ ಉಪಾಧ್ಯಕ್ಷರು ಕೂಡ ಇದ್ರು ಇಲ್ಲಿ ಅಲ್ವಾ, ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ. STMC ಉಪಾಧ್ಯಕ್ಷರು ರನ್ನಿಂಗ್ ಏನಿದೆ STMC ಅದರ ಉಪಾಧ್ಯಕ್ಷರು ಸದಸ್ಯರು ಕೂಡ 4-5 ಜನ ಇಲ್ಲಿದ್ದಾರೆ. ಯಾವುದೇ ರಾಜಕೀಯವಾಗಲಿ ಮುನೀರ್ ಅಹಮದ್ ಒಂದು ರಾಜಕೀಯ ವಿಚಾರ ಮಾತಾಡಿದ್ರು ಅಂತ ಹೇಳಿದರೆ, ನಾನು ಯಾರ ಹತ್ರನೂ ಕೂಡ ಪಬ್ಲಿಕ್ ಮುಂದೆ ನಾನು ಸಾರಿ ಕೇಳೋಕ್ಕೂ ಕೂಡ ನಾನು ಸಿದ್ಧವಾಗಿದ್ದೇನೆ. ಯಾವುದು ಕೂಡ ರಾಜಕೀಯವಾಗಿ ನಾನು ಮಾಡಿಲ್ಲ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಬಣಿಕಂಠನವರು ಒಂದು ಮೀಟಿಂಗ್ನು ಅಟೆಂಡ್ ಆಗಲ್ಲ. ಮತ್ತೇನು ಗೊತ್ತಾ, ಒಂದೇ ಸತಿ ಬಂದು ದಿಢೀರ್ ಅಂತ ಹೇಳಿ ಏನೇನೋ ಕೇಳ್ತಾರೆ ಪ್ರಶ್ನೆ. ಒಂದು ಸತಿ ಏನಾದರೂ ಬನ್ನಿ ಅಂತ ಹೇಳಿದ್ರೆ 20 ಸತಿ ಅವ್ರಿಗೆ ಕಾಲ್ ಮಾಡಬೇಕು. ನಿನ್ನೆ ಇದರಲ್ಲಿ ಹೇಳಿದ್ದಾರೆ ಅಧ್ಯಕ್ಷರು 150 ಕ್ವಿಂಟಾಲ್ ಅಕ್ಕಿ ಅಂತಿದ್ದಾರೆ. ಕರೆಕ್ಟಾಗಿ ಅವರಿಗೆ ಗೊತ್ತಿಲ್ಲ 150 kg ಅಂತ ಹೇಳಿ ಈ ಥರ ಎಲ್ಲ ಮತ್ತೇನು ಗೊತ್ತಾ, ಯಾರಿಗೆ ಏನು ಮಾತಾಡಬೇಕು, ಯಾರ ಹತ್ರ ಏನು ಹೇಳಬೇಕು ಅನ್ನೋದೇ ಇದ್ದವ್ರ ಹತ್ರ ಇಲ್ಲ.
ಸರ್ ಕರೆದಿದ್ರು 1 ತಿಂಗಳು ಮುಂಚೆನೇ ರಿಜುಲೇಷನ್ ಬುಕ್ಕಲ್ಲಿ ಇದೆ ಈ ಥರ ಇದು ಪೇರೆಂಟ್ಸ್ ಮೀಟಿಂಗ್ ಈ ಥರ ಕರಿಬೇಕು, ಹೊಸ ಇದು SDMC ರಚನೆ ಮಾಡಬೇಕಂತ ಹೇಳಿ ಅವರಿಗೆಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಿದೆ. ಈಗ ಹೇಳ್ತಿದ್ದಾರೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದು 15-20 ಆಗಿದೆ. 1 ಮೀಟಿಂಗಲ್ಲೂ ಸರಿಯಾಗಿ ಅವ್ರು ಅಟೆಂಡ್ ಆಗಿಲ್ಲ. ಉಪಾಧ್ಯಕ್ಷರು ತಬಸ್ಸುಮ್ ಸರ್ ಅದು ಮೀಟಿಂಗಿಗೆ ಕರೆದಿಲ್ಲ ಅಂತ ಒಂದು ಗೊಂದಲ, ಮತ್ತು ಪ್ರಿನ್ಸಿಪಲ್ ಮೇಲೆ ಒಂದು ಸ್ವಲ್ಪ ಗೊಂದಲ ಮಾಡಿದ್ದಾರೆ. ಅಕ್ಕಿ ಇದಾಗಿದೆ ಅಂತ ಹೇಳ್ಬಿಟ್ಟು, ಅದು ಅಕ್ಕಿ LKG UKG ಅವರಿಗೆ ಅವರು ಗೌರ್ಮೆಂಟಿಂದ ಅನುದಾನ ಬರ್ತಾ ಇಲ್ಲ. ಹಂಗಾಗಿ LKG UKG 26 ಮಕ್ಳಿಗೂ ಅವರು ಅನುದಾನವನ್ನು ಕೊಡ್ತಾ ಇದ್ದಾರೆ. ಅದು ಅವ್ರಿಗೆ ಸಡನ್ನಾಗಿ ಬಂದು ಕೇಳಿದಾಗ ಅವರು ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ, ಬಿಟ್ಟರೆ ಇನ್ನು ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಅವರು ಪ್ರಿನ್ಸಿಪಲ್ಲು. ಮತ್ತು ಅವರಿಗೆ ಅಧ್ಯಕ್ಷರಿಗೆ ಮತ್ತು ಕೌನ್ಸಿಲರ್ಗಳಿಗೆ ನಾವು ಮುಂಚಿತವಾಗಿ 1 ವಾರ ಮುಂಚೆನೇ ಅವರಿಗೆ ನಾವು ಏನೇ ಇದ್ರೂ ಹೇಳ್ತೀವಿ. ಅವರು ರೆಸ್ಪಾನ್ಸ್ ಮಾಡ್ದಲೇ ಬಂದಿಲ್ಲ ಅವರು. ಹಂಗಾಗಿ ಇಲ್ಲಿ ನಮಗೆ ಯಾವುದೇ ರೀತಿ ಒಂದು ಫಂಕ್ಷನ್ ಮಾಡಿದ್ರು, ಯಾವುದೇ ರೀತಿ ಇದು ಮಾಡಿದ್ರು ನಮ್ಮನ್ನು ಕರೆಯಲ್ಲ ಅಂತ ಹೇಳಿ ಅಧ್ಯಕ್ಷರು ನಿನ್ನೆ ಒಂದು ನ್ಯೂಸಲ್ಲಿ ಹೇಳಿದ್ದಾರೆ. ಮತ್ತು ನಮ್ಮ ಇದು STMC ಅಧ್ಯಕ್ಷರು ಕೂಡ ಹಾಗೆಯೇ ಹೇಳಿದ್ದಾರೆ ನಮಗೆ ಸ್ವಲ್ಪ. ಮತ್ತು ಅವರು ಡ್ರಿಂಕ್ಸ್ ಮಾಡಿ ಸ್ಟೇಜ್ ಮೇಲೆಲ್ಲ ಬಂದಿದ್ದಾರೆ. ಅವರು ಅಧ್ಯಕ್ಷರು STMC ಮೀಟಿಂಗಲ್ಲಿ ಬರ್ತಾರಲ್ಲ ನಮ್ಮ ಮೂರ್ತಿ ಅಂತ, ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಸ್ಟೇಜ್ ಮೇಲೆ ಬಂದಿದ್ರು. ಹಂಗಾಗಿ ನಮಗೆಲ್ಲ ಜನಗಳಿಗೂ ಒಂದು ಸ್ವಲ್ಪ ಬೇಸರವಾಗಿದೆ, ಮೂರ್ತಿಯವರು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಅಧ್ಯಕ್ಷರು ಬೇಡ ಅಂತ ನಾವು ಮಾಡಿಲ್ಲ ಸರ್, ಅಂದರೆ ಅವರು ಸ್ವಲ್ಪ ಅವ್ರದ್ದು ಅವಧಿ ಮುಗ್ದಿದೆ. ಎಲ್ಲರಿಗೂ ಗೊತ್ತಿದೆ ಸರ್. ಯಾರು ಏನ್ ಮಾಡೋಕ್ಕಾಗುತ್ತೆ ಸರ್, ಸ್ಟೇಜ್ ಮೇಲೆ ಬಂದಿದ್ಮೇಲೆ ಮರ್ಯಾದೆ ತೆಗೆಯೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ. ಯಾರು ಇದು ಮಾಡಿಲ್ಲ ಅಷ್ಟೇ. ಕರೆದಿದ್ವಿ ಸರ್, ನಾವು ಕರೆದ್ವಿ 10 ಸಲ. ಮತ್ತೆ ಜಿಲ್ಲಾಧಿಕಾರಿಗಳು ಬಂದಿದ್ರು ಅಲ್ಲಿಂದ, ಅವರು ಸಮೇತ ಕರೆದ್ರು. 10 ಸಲ ಕರೆದ್ರು ಅವರು ಸ್ಟೇಜ್ ಮೇಲೆ ಬರಲಿಲ್ಲ. ನಾವು ಹಿಂದೆನೆ ಕೂರ್ತೀವಿ ಅಂತ ಹೇಳಿ ಹಿಂದೆನೆ ಕುತ್ಕೊಂಡು ಇದು ಮಾಡಿದ್ರು ಅಷ್ಟೇ ಸರ್. 150 kg ಹೇಳಿದ್ನಲ್ಲ ಸರ್, 150 kg ಯಾವುದೇ ಕಾರಣಕ್ಕೂ ಹೋಗಿಲ್ಲ ಸರ್. ಅದು LKG UKG ಮಕ್ಕಳಿಗೆ ಅಕ್ಕಿ ಅನುದಾನ ಇಲ್ಲ. ಅದರಿಂದ ಅವರು LKG UKG ಮಕ್ಕಳಿಗೆ, ಈ ದೊಡ್ಡ ಮಕ್ಕಳಿಗೆ ಏನು ಅನುದಾನ ಬರ್ತಾ ಇದೆ ಆ ಅಕ್ಕಿನ ಅಲ್ಲಿಗೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಸುಳ್ಳು ಹೇಳ್ತಿದ್ದಾರೆ ಸರ್, ಯಾಕೆಂದ್ರೆ ನಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮಗೆ ಬೇರೆ ಕಡೆ ಓದ್ಸಕ್ ಆಗಲ್ಲ. ನಮ್ಮ ಮಕ್ಳಿಗೆ ಪ್ರಾಬ್ಲಮ್ ಆಗಬಾರ್ದು, ಇವ್ರದ್ದು ರಾಜಕಾರಣ ಇದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಅಷ್ಟೇ ಸರ್. ಅವರು ಒಂದು 15 ಮೀಟಿಂಗಲ್ಲಿ ಒಂದು 2 ಸಲ ಏನೋ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ ಸರ್. ಮತ್ತೆ ಅವರು ಬಂದೇ ಇಲ್ಲ ಸರ್. ಅವ್ರಿಗೆ ಯಾವಾಗಲೂ ಕರಿತೀವಿ ನಾವು, ಮುಂಚಿತವಾಗಿ ಕರಿತೀವಿ. ಒಂದು 2 ದಿವಸ 3 ದಿವಸ ಮುಂಚಿತವಾಗಿ ಕರಿತೀವಿ. ಅವರು ಒಂದು 2 ಮೀಟಿಂಗಿಗೆ ಅಟೆಂಡ್ ಆಗಿದ್ದಾರೆ ಅಷ್ಟೇ. ನಾವು STMC ಸದಸ್ಯರು ಸರ್ ಸ್ಕೂಲಲ್ಲಿ, ಶ್ರುತಿ ಅಂತ. 18ನೇ ವಾರ್ಡಿಂದ ಏನು ಸಮಸ್ಯೆ ನಿನ್ನೆ ಜನ ಮಾಡಿದ್ದಾರೆ. 18ನೇ ವಾರ್ಡ್ನ ನಗರಸಭಾ ಸದಸ್ಯರು ಏನು 18ನೇ ವಾರ್ಡಿಗೆ ಬರಬಾರ್ದು ಎಚ್ಚರಿಕೆನ ಕೊಟ್ಟಿದ್ದಾರೆ. ಅವರು ಎಚ್ಚರಿಕೆ ಕೊಡೋಕೆ ಯಾರೂ ಇಲ್ಲ. ಯಾಕೆಂದರೆ 18ನೇ ವಾರ್ಡಿನ ಓಟು ಕೂಡ 17ನೇ ವಾರ್ಡಿಗೆ ಬಿದ್ದಿದೆ. ಇನ್ನೊಂದು 17ನೇ ವಾರ್ಡಿನ ಅಂತ ಬರೋಂಥ ಶಾಲಾ ಮಕ್ಕಳು ಕೂಡ 18ನೇ ವಾರ್ಡಿಗೆ ಬರ್ತಿದ್ದಾರೆ. 17ನೇ ವಾರ್ಡಿನ ಏನು ಪೇರೆಂಟ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಅವರು ಕೂಡ 18ನೇ ವಾರ್ಡಿಗೆ. ಹಂಗಾರೆ ಶಾಲೆನ ಡಿವೈಡ್ ಮಾಡ್ಕೊಡ್ಬೇಕು ಇವರು. ಯಾಕೆ ಭಾಳ ಬುದ್ಧಿವಂತರ ಥರ ಮಾತಾಡಿದ್ದಾರೆ. 18ನೇ ವಾರ್ಡಿನ ಮಕ್ಕಳಿಗೆ ಡಿವೈಡ್ ಮಾಡಿಕೊಡ್ಲಿ ಶಾಲೆನ, ಅವಾಗ ಈ ಸಮಸ್ಯೆನೇ ಬರಲ್ಲ. ಈಗ ಶಾಲೆಯಲ್ಲಿ ರಾಜಕೀಯ ಮಾಡಕ್ಕೆ ಹೊರಟಿರೋರೇ ಅವರು. ಯಾರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ. ಈಗ ಅವರಾಗೆ ಪ್ರಸ್ತಾಪ ಮಾಡಿದ್ದಾರೆ ಅಂದಾಗ ನಾವು ಕೂಡ ಕೇಳಕ್ಕೆ ರೈಟ್ಸ್ ಇದೆ. ಯಾಕೆಂದರೆ 17ನೇ ವಾರ್ಡಿನ ಹಂಗಾರೆ ಸ್ಕೂಲ್ನ ಸಪ್ರೇಟ್ ಮಾಡ್ಕೊಡ್ಲಿ. ಇಲ್ಲಿ 3 ಬೀದಿ ಇದೆಯಲ್ಲ, 4 ಬೀದಿನ 3 ಬೀದಿನ ಬರುತ್ತೆ, ಅದನ್ನ ಸಪ್ರೇಟ್ ಮಾಡ್ಕೊಡ್ಲಿ. ಅವಾಗ STMC ಸದಸ್ಯರು ಅಲ್ಲಿಗೆ ಬೇರೆಯವ್ರು ಆಗ್ತಾರೆ, ಅವಾಗ ಇಲ್ಲಿಗೂ ಬೇರೆಯವ್ರು ಆಗ್ತಾರೆ. ಯಾಕೆಂದ್ರೆ ಯಾರು ಇಲ್ಲಿ ಮುನಿರ್ ಅಹಮದ್ ಅವರಾಗ್ಲಿ ರಾಜಕೀಯ ಮಾಡಬೇಕು ಅಂತ ಬಂದು ಕೂತಿಲ್ಲ ಇಲ್ಲಿ. ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ 15ನೇ ವಾರ್ಡಿನ ನಾವು ಕೂಡ 15ನೇ ವಾರ್ಡಿನವರೇ. ನಮಗೆ ನಾಚಿಕೆ ಆಗಬೇಕು. ಒಂದು ಹೆಣ್ಮಕ್ಳು ಶೌಚಾಲಯಕ್ಕೆ ಮನೆಗೆ ಹೋಗ್ತಾರಂತೆ. ಇವರು ಇಷ್ಟೊಂದೆಲ್ಲ ಕಾನೂನು ಮಾತಾಡ್ತೀರಿ ನೀವು. ಯಾರೋ ಭಾಳ ದೊಡ್ಡವ್ರು ಮಾತಾಡಿದಿರಿ, ಅದನ್ನ ಕಾನೂನುವಾಗಿ ಮಾತಾಡ್ತೀರಿ. ನಿಮಗೆ ಅದ್ರ ನಿಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ಯಾಕೆಂದ್ರೆ ನಿಮ್ಮಲ್ಲಿ ಹೈಟೆಕ್ ಅಲ್ಲ, ಹಂಗಾಗಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಇಲ್ಲಿ ಹೈಟೆಕ್ ಇಲ್ವಲ್ಲ, ಹಾಗಾಗಿ ನಿಮಗೆ ಅದ್ರ ಏನು ಅಂತ ಅರಿವಾಗಿಲ್ಲ. ನೀವು ರಾಜಕೀಯ ಮಾಡಬೇಕು ಅಂತ ಬಂದಿದ್ದೀರಿ. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮನೆ ಹೆಣ್ಮಕ್ಳು ಈ ಶಾಲೆ ಬರ್ತಿರೋದ್ರ ನೋವೇನು ಅಂತ ಅರ್ಥ ಆಗ್ತಿತ್ತು. ನೀವು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ನಿಮಗೆ ಒಟ್ರಾಸಿ ರಾಜಕೀಯ ಮಾಡಬೇಕು ಅನ್ನೋದು, ಈ ಶಾಲೆ ಇಟ್ಕೊಂಡು ರಾಜಕೀಯ ಮಾಡಬೇಕು ಅಂತ ಬಂದಿದ್ದೀರಿ. ಅದನ್ನ ಸದ್ಯದಲ್ಲೇ ಜನ ಬುದ್ಧಿ ಕಲಿಸ್ತಾರೆ ನಿಮಗೆ. ತುಂಬ ದೂರ ಏನಿಲ್ಲ, ಅದು ಹತ್ರವಾಗಿದೆ. ಹಂಗಾಗಿ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ನೀವು ಅದನ್ನ ಮಾತಾಡಬೇಕು. ಸ್ಟುಪಿಡ್ ಅನ್ನೋ ಪದನ ಯೂಸೇ ಮಾಡಿಲ್ಲ. ಯಾಕೆ ನಾವು ಕೂಡ ವಿಡಿಯೋ ನೋಡಿದೀವಿ. ಹಂಗಾಗಿ ನೀವು ನಮ್ಗಿಂತ ವಯಸ್ಸಲ್ಲಿ ಭಾಳ ದೊಡ್ಡವರಿದ್ದೀರಿ, ತಿಳ್ಕೊಂಡಿದ್ದೀರಿ, ನಾಲೆಡ್ಜ್ ತುಂಬ ಇದೆ. ಆದರೆ ಇನ್ನೂ ಒಂದು ಸ್ವಲ್ಪ ತಿಳ್ಕೊಂಡು ನೀವು ಯಾವ್ದಾದ್ರು ಒಂದು TV ಅವರಿಗೆ ಕೊಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಬೇಕು, ಯಾವ ವ್ಯಕ್ತಿ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಅಂತ. STMC ಹೌದು, STMC ಶಾಲೆ ಸದಸ್ಯರಿದ್ದಾರಲ್ಲ, ಕೇಳಿ, ಅವರೇ ಹೇಳ್ತಾರೆ. ಹೋಗ್ತಾರೆ ಇಲ್ವಾ ಕೇಳಿ, ಮನೆಗೆ ಬರ್ತಾರೆ ಕೇಳಿ, ಆ ಕಡೆನೂ ಮೈಕ್ ಹಿಡ್ದು ಕೇಳಿ, ಬರ್ತಾರೆ. ಇಲ್ಲ ಅದೇ ಮುನಿರ್ ಅಹಮದ್ ಅವರು 17ನೇ ವಾರ್ಡಿನ ಕೌನ್ಸಿಲರ್ ಆದ್ಮೇಲೆ ಹೈಟೆಕ್ ಶೌಚಾಲಯ ಮಾಡಿದ್ದಾರೆ, ಹೈಟೆಕ್ ಶಾಲೆ ಮಾಡಿದ್ದಾರೆ, ಕನ್ನಡ ಶಾಲೆನ. ಮುನಿರ್ ಅಹಮದ್ 17ನೇ ವಾರ್ಡ್ ಸದಸ್ಯರಾದ್ಮೇಲೆ ಹೈಟೆಕ್ ಶೌಚಾಲಯ ಮತ್ತೆ ಶಾಲೆ ಮಾಡಿದ್ದಾರೆ. ಅದೇ 15ನೇ ವಾರ್ಡಿನವ್ರಿಗೆ ಅದಿಲ್ಲ. ಯಾಕೆಂದ್ರೆ ಅವರಿಗೆ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಷ್ಟೇ. ಇಲ್ಲಿ ಯಾವ ಮಕ್ಳು ಉದ್ಧಾರ ಆಗ್ಬೇಕು ಅಂತಿಲ್ಲ. ಎಲ್ಲರೂ ಇಲ್ಲೆಲ್ಲ ಹೊಡೆದಾಡ್ಕೊಂಡು ಸಾಯ್ಬೇಕು. ಅವ್ರದ್ದು ಜಾತಿ ಮಧ್ಯೆ ಜಗಳ ತಂದಿಡೋದು ಅಥವಾ ಈ ತರ ಕುತಂತ್ರ ಬುದ್ಧಿಗಳನ್ನ ಮಾಡೋದ್ರಲ್ಲಿ ಅವರು ಏನು ನಗರಸಭಾ ಸದಸ್ಯರು 18ನೇ ವಾರ್ಡಿನ ಸದಸ್ಯರು ಬಹಳ ಪ್ರವೀಣರಾಗಿದ್ದಾರೆ ಅಂತ ಹೇಳ್ಬೋದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.